ನಮ್ಮ ಯೂಟ್ಯೂಬ್ ಚಾನಲ್ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ವೀಕ್ಷಕರಿಗೆ ಸ್ವಾಗತ. ಸುಮಾರು ಒಂದು ವಾರ ಬೇಡ 2 ವಾರಗಳಿಂದ ಸಿನಿಮಾ ಕೆಲಸಗಳಲ್ಲಿ ತುಂಬ ಬ್ಯುಸಿ ಆಗಿದ್ದರಿಂದ ನಾನು ವಿಡಿಯೋಗಳು ಮಾಡಲಿಕ್ಕೆ ಆಗಲಿಲ್ಲ. ಈಗ ನಾವು ಈ ಹಿಂದಿನ ವಿಡಿಯೋದಲ್ಲಿ ಹೇಗೆ ಶಾರದಾ ಮಾತೆ ಕೃಪೆಗೆ ನಾನು ಪಾತ್ರನಾದೆ ಎಂಬುದು ಸ್ಪಷ್ಟ ತಿಳಿಸಿದ್ದೆ. ಇವತ್ತು ಅಂತಹದೇ ಮತ್ತೊಂದು ವಿಡಿಯೋ ದೇವರ ಕುರಿತು, ಆ ದೇವರಿಗೂ ನನಗಿರ್ತಕ್ಕಂಥ ಒಂದು ಅನುಭವದ ಕುರಿತು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಒಂದು ವಿಶೇಷ ಅಂದರೆ, ಹೇಗೆ ನಾನು ಈಶ್ವರಿ ಕೃಪೆಗೆ ಪಾತ್ರನಾದೆ ಎಂಬುದರ ಕುರಿತು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪದೇ ಪದೇ ಹೇಳಿದ್ದೀನಿ, ನನಗೆ ದೇವಸ್ಥಾನಗಳಿಗೆ ಹೋಗೋ ಅಭ್ಯಾಸ ಆಗಲಿ, ಪೂಜೆ ಮಾಡೋ ಅಭ್ಯಾಸ ಆಗಲಿ, ಇಂಥವೆಲ್ಲ ಏನಿಲ್ಲ. ನಿಮಗೆ ಈ ಸ್ಪಷ್ಟವಾಗಿ ಗೊತ್ತಿದೆ ಈ ಮಾತು. ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಸಂದರ್ಭಗಳು ಬಂದಾಗೆಲ್ಲ ಹೇಳಿದ್ದೀನಿ. ಸೊ ಅದರಲ್ಲಿ ನಿಮಗೆ ಸಂದೇಹ ಬೇಡ, ನನಗೆ ಅಭ್ಯಾಸನೇ ಇಲ್ಲ. ಆಂತರಂಗಿಕ ಪಯಣ ಬೇರೆ, ಧ್ಯಾನ ಬೇರೆ, ಭಕ್ತಿ ಬೇರೆ. ಈ ಹೊರನೋಟದ ಆಚರಣೆ ಬೇರೆ. ಇವೆಲ್ಲ ಸ್ಪಷ್ಟವಾದ ಕಲ್ಪನೆ ನನಗಿದೆ ಚಿಕ್ಕ ವಯಸ್ಸಿಂದಲೂ. ಈಗಲ್ಲ, ತುಂಬ ಚಿಕ್ಕ ವಯಸ್ಸಿಂದಲೂ ನಾನು ಮಾತಾಡ್ತಿರೋದು. ಇಲ್ಲಿ ಬಿಡಿ. ಈಗ ಇದು ನಡೆದಿದ್ದು, ಈಗಾಗಲೇ ನಿಮಗೆ ಒಂದು ವಿಚಾರ ತುಂಬ ಸ್ಪಷ್ಟವಾಗಿದೆ. ತುಂಬ ಚಿಕ್ಕ ವಯಸ್ಸಿಂದಲೂ ನನಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋ ವಿಚಾರ ಅಂದರೆ, ನಾನು ಆ ಶಾರದಾ ಮಾತೆಯ ಮಾನಸಪುತ್ರ. ಅದನ್ನು ಪಕ್ಕಕ್ಕಿಟ್ಟರೆ, ಹೀಗೆ ನನಗೆ ತುಂಬ ಸಮಸ್ಯೆಗಳ ಲೈಫ್ ಕಳೆದೋಯ್ತು ಬಿಡಿ. ಈ ಸಮಸ್ಯೆಗಳಿದ್ದಾವೆ ಅಂತ ಹೇಳೋದು ಬೇಕಾಗಿಲ್ಲ. ನನ್ನ ಜೀವನ ಸಮಸ್ಯೆಗಳಿದ್ದಾವೆ, ನನ್ನ ಒಳಾಟ ಅಷ್ಟೇ. ನಾನು ಏನು ಸುಖವಾಗಿರ್ತಕ್ಕಂಥದ್ದಿರೋ ತುಂಬ ಕಡಿಮೆ. ನನಗೇನು ಅದ್ರ ಬಗ್ಗೆ ಪಶ್ಚಾತ್ತಾಪ ಏನಿಲ್ಲ. ನನಗೆ ತುಂಬ ಸಂತೋಷವೂ ಇದೆ. ಅಂದರೆ ಇಂಥ ಸಮಸ್ಯೆಗಳ ಜೊತೆಲಿ ಇದ್ದು ತುಂಬ ಅನುಭವಗಳು ಪಡೆದು ಮತ್ತಷ್ಟು ನಾನು ಪರಿಪಕ್ವತೆ ಹೊಂದಿದ್ದ ಹೊರತು ನನಗೆ ಅದು ಬೇರೆ ಥರ ನೆಗೆಟಿವ್ ತಗೊಂಡಿಲ್ಲ ಈಗಲೂ. ಈಗ ಅದು ಏಪ್ರಿಲ್ 28, 2009. ತುಂಬ ನೋವಲ್ಲಿದ್ದೆ. ಆ ನೋವು ಹೇಳ್ಕೊಳಕ್ಕಾಗದಷ್ಟು ನೋವಲ್ಲಿದ್ದೆ. ಹೇಗೆ ಹೇಳಬೇಕು ನನಗೆ ಅರ್ಥ ಆದ ನೋವಲ್ಲಿದ್ದೆ. ಅವತ್ತು ಸಂಜೆ ನಮ್ಮ ಸ್ನೇಹಿತರು ಅಕ್ಬರ್ ಈಗಲೂ ಇದ್ದಾರೆ. ಅವರು ಬೆಂಗಳೂರಿಗೆ ಹೋಗಬೇಕಾಯ್ತು. ಅವ್ರದ್ದೇ ಒಂದು ವ್ಯಾನ್ ಬಂತು ನಮ್ಮ ಮನೆ ಹತ್ರ. ಆಗ ನನ್ನ ಪತ್ನಿ ಹಾಗೂ 2 ಪುತ್ರಿಯರು ಬೆಂಗಳೂರಿಗೆ ಹೋಗೋದಿತ್ತು. ಆ ವ್ಯಾನ್ ಅವ್ರನ್ನ ಕಳಿಸ್ಬಿಟ್ಟೆ ನಮ್ಮ ಸ್ನೇಹಿತನ ಜೊತೆಯಲ್ಲಿ. ಮನೇಲಿ ಒಂಟಿಯಾಗಿದ್ದೆ. ಏನು ಮಾಡಬೇಕು, ತುಂಬ ನೋವಲ್ಲಿದ್ದೆ. ನೋಡಿದ್ರು ನನಗೇನು ಬೇರೆ ದಾರಿ ಇಲ್ವಲ್ಲ. ಈಗ ಏನು ನನಗೆ ಈಗ ನೋವಲ್ಲಿದೆ ಅಂಥೇಳಿ ತಕ್ಷಣ ದೇವಸ್ಥಾನಕ್ಕೆ ಹೋಗೋದು ಮತ್ತು ಇನ್ನೇನು ಇವೆಲ್ಲ ಗೊತ್ತಿಲ್ವಲ್ಲ. ಗೊತ್ತಿಲ್ಲ ಅನ್ನೋಕ್ಕೆ ನನಗೆ ಅಭ್ಯಾಸ ಇಲ್ಲ. ಆಗ ಏನು ಮಾಡೋದು ಗೊತ್ತಾಗಲಿಲ್ಲ. ಹಾಗೆ ಕತ್ತಲಾಯಿತು. ಹೀಗೆ ಯೋಚನೆ ಮಾಡ್ತಾಯಿದ್ದೆ. ಐ ಥಿಂಕ್ ಒಂದು 8 ಗಂಟೆ ಕಾಣ್ತದೆ. 8 ಗಂಟೆ ಅಂತ ಅನಿಸುತ್ತೆ. ರಾತ್ರಿ 8 ಗಂಟೆ. ಮನೆಯಲ್ಲಿ ಊಟ ಇತ್ತು. ಏನೋ ಊಟ ಮಾಡೋಕ್ಕೂ ಮನಸ್ಸು ಆಗ್ತಾಯಿಲ್ಲ. ನಮ್ಮನೇಲಿ ಮಾಡಿಟ್ಟು ಹೋಗಿದ್ರು. ಸ್ನಾನ ಮಾಡಿದೆ. ನಾನು ನೈಟ್ ಟೈಮ್ಸು ಸ್ನಾನ ಮಾಡೋದು ತುಂಬ ಅಪರೂಪ. ನಾನು ಸಾಮಾನ್ಯವಾಗಿ ನೈಟ್ ಟೈಮ್ಸು ಸ್ನಾನ ಮಾಡೋದಿಲ್ಲ, ತುಂಬ ವಿರಳ.
ಅವತ್ತು ಯಾಕೋ ಸ್ನಾನ ಮಾಡಬೇಕನ್ನಿಸ್ತು, ಸ್ನಾನ ಮಾಡಿದೆ. ಒಂಟಿಯಾಗಿದ್ದನಲ್ಲ, ಧ್ಯಾನ ಮಾಡಿ ಕೂತ್ಕೊಂಡ್ಬಿಟ್ಟೆ. ಯಾರು ಕುರಿತು ಧ್ಯಾನ? ತುಂಬ ಧ್ಯಾನ ಮಾಡಿ ಮುಂಚೆ ಯೋಚನೆ ಮಾಡಿದೆ, ಯಾರ ಕುರಿತು ಧ್ಯಾನ ಮಾಡಬೇಕು? ಇರ್ತಕ್ಕಂಥ ಒಂದೇ ಆಪ್ಷನ್ ನನಗೆ ಆ ಈಶ್ವರಿ ಮಾತೆಯ ಕುರಿತು ಧ್ಯಾನ ಮಾಡಿದೆ. ಪ್ರಥಮ ಬಾರಿಗೆ ಜೀವನದಲ್ಲಿ, ಪ್ರಥಮ ಬಾರಿಗೆ 2009 ಏಪ್ರಿಲ್ 28ನೇ ತಾರೀಕು ಏನು ಧ್ಯಾನ ಮಾಡಿದೆ? ತಾಯಿ ಹುಟ್ಟಿದಾಳಿಂದಲೂ ನನಗೆ ಕಷ್ಟಗಳನ್ನೇ ನಾನು ಬೆಳೆಸಿಬಿಟ್ಟೆ. ತುಂಬ ಅಧೀನಾಗಿದ್ದೀನಿ, ತುಂಬ ಕತ್ಲಾವಸ್ಥಿದೆ, ಏನು ಬೇಕು ಗೊತ್ತಾಗ್ತಾ ಇಲ್ಲ. ಇವತ್ತು ಭಕ್ತಿಯಿಂದ ನಿನಗೆ ಬೇಡ್ಕೊಳ್ತಾ ಇದ್ದೀನಿ. ಏನು ಬೇಡ್ಕೋಬೇಕು? ಇಷ್ಟೇ ಹೇಳಬೇಕಂದ್ರೆ ಧೈರ್ಯ, ಕುಗ್ಗದ ಇರುವಂತಹ ಆತ್ಮಸ್ಥೈರ್ಯ. ಎಂತಹ ಕೆಟ್ಟ ಸನ್ನಿವೇಶ ಬರಲಿ ಯೋಚನೆ ಮಾಡಿ ಅದು ಪ್ರತಿತಂತ್ರ ರೂಪಿಸುವಂತಹ ಚತುರತೆ ನನಗೆ ದಯಪಾಲಿಸು. ಇಷ್ಟಕ್ಕೆ ನಾನು ಬೇಡ್ಕೊಂಡಿದ್ದೆ. ಸರಿ, ಬೇಡ್ಕೊಂಡೆ, ಪದೇ ಪದೇ ಬೇಡ್ಕೊಂಡೆ. ಆಗ ನನಗೆ ರೇಖಿ ವಿದ್ಯೆ ಗೊತ್ತಿತ್ತು. ಸೈಕಿಕ್ ಪವರ್ ಬಗ್ಗೆ ಏನು ಗೊತ್ತಿರಲಿಲ್ಲ, ರೇಖಿ ಬಗ್ಗೆ ಗೊತ್ತಿತ್ತು. ಆ ರೇಖಿಯ ಚಿಹ್ನೆಗಳ ಮೂಲಕ ನನ್ನ ಒಂದು ಪ್ರಾರ್ಥನೆಯನ್ನು ಈಶ್ವರಿ ಮಾತೆಗೆ ಕಳಿಸಿದೆ. ಹಾಗೆಯೇ ಧ್ಯಾನ ಮಾಡ್ತಿದ್ದೆ. ಹಾಗೆ ಧ್ಯಾನ ಮಾಡ್ತಾ ಇದ್ದೆ. ಸುಮಾರು ಒಂದು 10 ನಿಮಿಷ ಅಂತ ಅನಿಸುತ್ತೆ. ಅದಕ್ಕೆ ಜಾಸ್ತಿ ಧ್ಯಾನ ಮಾಡೋ ಅಭ್ಯಾಸ ನನಗೆ ಜಾಸ್ತಿ ಇಲ್ಲ. ಇನ್ನು ಅರ್ಧ ಗಂಟೆ, ಗಂಟೆ ಈ ಥರ ನಾನು ಎಂದೂ ಧ್ಯಾನ ಮಾಡಿಲ್ಲ. ನನಗೆ ಮ್ಯಾಕ್ಸಿಮಮ್ ಒಂದು 10 ನಿಮಿಷ ಅಷ್ಟೇ. ನಾನು ಧ್ಯಾನ ಮಾಡೋದು ಯಾವಾಗಲೂ ಅಷ್ಟೇ, ಈಗಲೂ ಅಷ್ಟೇ. ಸೊ ಆವಾಗಲೂ ಒಂದು 10 ನಿಮಿಷ ಧ್ಯಾನ ಮಾಡಿರಬಹುದು ಅಷ್ಟೇ, ಜಾಸ್ತಿನೂ ಮಾಡಿಲ್ಲ. ಏನು ಧ್ಯಾನ? ವೆರಿ ಸಿಂಪಲ್. ನನಗೆ ಧೈರ್ಯ ಬೇಕು. ಎಂಥ ಸ್ಥಿತಿ ಬಂದರೂ ಕುಗ್ಗೋಗಬಾರ್ದು, ನನ್ನ ಸ್ಥೈರ್ಯ ಕಳ್ಕೋಬಾರ್ದು, ಕೆಟ್ಟ ಯೋಚನೆ ಬರಬಾರ್ದು. ಭಾಳ ಮುಖ್ಯ ಅದು. ಒಂದು ವ್ಯಕ್ತಿ ಒಂದು ಅಸಹಾಯಕ ಆದಾಗ, ಅಧೀರನಾದಾಗ, ಸಮಸ್ಯೆಗೆ ಸಿಲುಕಿಕೊಂಡಾಗ ಮಾಡುವ ಮೊದಲನೇ ಕೆಲಸ ಕೆಟ್ಟ ಯೋಚನೆಗಳೇ. ಅದಕ್ಕೆ ಹೋಗಬಾರ್ದು. ಯಾವುದೇ ರೀತಿಯ ಆ ಕೆಟ್ಟ ವರ್ತನೆಗೆ ಕಡೆ ನನ್ನ ಮನಸ್ಸು ಹೋಗಬಾರ್ದು. ನನ್ನ ವರ್ತನೆಯಲ್ಲಿ ಯಾವುದೇ ಒಂದು ಆ ಪಾರದರ್ಶಕತೆ ಹಾಗೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ನೈತಿಕತೆಯನ್ನು ಉಳಿಸ್ಕೋಬೇಕು. ನನ್ನ ಸಮಸ್ಯೆ ಬಗೆಹರಿಬೇಕು, ನನಗೆ ಆ ಧೈರ್ಯ ಬೇಕು. ಆ ಥರ ನನ್ನ ಪ್ರಾರ್ಥನೆ ಇರುತ್ತೆ. ಇನ್ನೊಂದು ಥರ ಪ್ರಾರ್ಥನೆ ನಾನು ಮಾಡೋದಿಲ್ಲ. ಉದಾಹರಣೆಗೆ ಎಕ್ಸಾಂಪಲ್, ನನಗೆ ದುಡ್ಡು ಬೇಕು, ಆಯ್ತಾ, ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಾನೆ. ಯಾರೋ ಬಂದು ನನಗೆ ₹1,00,000 ಹಿಂಗೆ ಕೊಡಬೇಕು, ನಾನು ಲಾಟ್ರಿ ಟಿಕೆಟ್ ತಗೊಳ್ತೀನಿ, ಆ ಲಾಟ್ರಿ ಟಿಕೆಟ್ ₹1 ಕೋಟಿ ನನಗೆ ಬರಬೇಕು ಅಂತ ನಾನು ಪ್ರಾರ್ಥನೆ ಮಾಡೋದು ಅಭ್ಯಾಸ ನನಗಿಲ್ಲ. ಅದೇ ರೀತಿಯಲ್ಲಿ ನನಗೆ ಯಾರೋ ನನ್ನ ಶತ್ರು ಒಬ್ಬ ಇದ್ದಾನೆ, ಅವನು ಹೋಗ್ತಾ ಹಂಗೆ ಬಿದ್ದು ಸಾಯಬೇಕು. ಸಾರಿ, ನನಗೆ ಅಂತ ಕೆಟ್ಟ ಅಭ್ಯಾಸ ಬಾಯಿ ಮಾತು ಬರೋಲ್ಲ ನನಗೆ. ಏನು ಎಕ್ಸಾಂಪಲ್ ಹೇಳ್ತಾಯಿದ್ದೆ ಅಷ್ಟೇ. ಸಾರಿ, ಇಂಥವಿರಲ್ಲ, ಆ ಥರ ಮಾಡೋಣ. ಯಾವಾಗ ಮನುಷ್ಯ ತನಗೆ ಸಮಸ್ಯೆ ಬಂದಾಗ ಕೆಟ್ಟ ದಾರಿಯಲ್ಲಿ ಬಿಟ್ಟು ಚತುರತೆಯಿಂದ ಒಳ್ಳೆ ದಾರಿಗೆ ಹೋಗ್ತಾನೋ ಅವನೇ ಸಾಧನೆ ಮಾಡ್ತಾನೆ. ಆ ಧೈರ್ಯ ನನಗೆ ಕೊಡು, ಆ ಚತುರತೆ ನನಗೆ ಕೊಡು, ಆ ನೈತಿಕತೆ ನನಗೆ ಕೊಡು ಅಂತ ಪ್ರಾರ್ಥನೆ ಮಾಡಿದೆ ಈಶ್ವರಿ ಮಾತೆಗೆ. ಓಂ ಕ್ಲೀಂ ನಮಃ. ಓಂ ಕ್ಲೀಂ ನಮಃ. ಓಂ ಕ್ಲೀಂ ನಮಃ. ಮೈ ರೋಮಾಂಚನವಾಗುತ್ತದೆ. ಆಂತರಂಗಿಕ ನೋವುದು ಪ್ರಾರ್ಥನೆಕ್ಕಿಂತ ಧ್ಯಾನಕ್ಕಿಂತ
ನನ್ನ ವೇದನೆಯನ್ನು ಯಾರಿಗೆ ಹೇಳ್ಕೋಬೇಕು, ಆ ಪ್ರಯತ್ನ ಸಫಲನಾದೆ. ಎದ್ದೆ, ಬಟ್ಟೆ ಹಾಕ್ಕೊಂಡೆ, ಧೈರ್ಯ ಹೋದೆ, ಟೀ ಕುಡಿದೆ, ಜಾಲಿಯಾಗಿದ್ದೆ. ಮನೆಗೆ ಬಂದೆ. ಬಹುಶಃ 10 ಗಂಟೆ ಅಂತ ಕಾಣ್ತದೆ. ನಾನು ಹೆಂಡತಿಗೆ ಫೋನ್ ಮಾಡಿದೆ. ಅವರು ಅಲ್ಲಿ ತಲುಪಿದ್ರು. ಅವರು ನೆಕ್ಸ್ಟ್ ಡೇ ಮಂಡ್ಯಕ್ಕೆ ಹೋಗಿದ್ದರು. ಆ ನೆಕ್ಸ್ಟ್ ನಾನು ಮಂಡ್ಯಕ್ಕೆ ಹೋಗಿದ್ದೆ. ತುಂಬ ಜಾಲಿಯಾಗಿ ಮಾತಾಡಿದೆ, ಧೈರ್ಯವಾಗಿ ಮಾತಾಡಿದೆ. ಅವ್ರಿಗೂ ಒಂದು ಉತ್ಸಾಹ ತುಂಬಿದೆ, ಈ ಸಮಸ್ಯೆ ಹೆಂಗೆ ಹೇಳೋದು ಅಂತ. ಸೊ ಅದೇ ಕೊನೆ. ನಾನು ಮತ್ತೆ ಜೀವನದಲ್ಲಿ ಇಂದು ಹೆದರಲಿಲ್ಲ. ಸಮಸ್ಯೆ ಬಂದಿದೆ, ಬೇಕಾಷ್ಟು ಬಂದಿದ್ದಾವೆ. ನಿಮ್ಗೆ ಹೇಳಿದ್ರೆ ಸಮಸ್ಯೆಗಳೇ ಒಡನಾಟ. ಸುಖಗಳನ್ನ ನನಗೆ ಜೊತೆ, ಸುಖಗಳ ಜೊತೆ ನನಗೆ ಯಾಕೋ ಆ ಸುಖಗಳು ಸವಲತ್ತುಗಳು ನನಗೆ ಬರೋಲ್ಲ. ಬೇಡ, ಸಂತೋಷ ಇಲ್ಲಿ ಬಿಡಿ, ನನಗೆ ಅದ್ರ ಬಗ್ಗೆ ಪಶ್ಚಾತ್ತಾಪ ಇಲ್ಲ. ಆ ದೈವ ಕೃಪೆ, ಈಶ್ವರಿ ಮಾತೆ ಕೃಪೆಯಿಂದ ಇವತ್ತು ನಾನು ಏನು ಬೇಕಾದ್ರೂ ಸಾಧ್ಯ ಮಾಡ್ತೀನಿ ಅಂತ ಒಂದು ನಂಬಿಕೆ, ಧೈರ್ಯ, ಸ್ಥೈರ್ಯ, ಬೇಕಾದ ಚತುರತೆ ಆಗಿಂದ ನಾನು ಪಡಿತಿರ್ತೀನಿ ಅಂತ ಈ ವಿಡಿಯೋ ಮಾಡಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು. ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.